ಹಾಯ್, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ, ನಮಸ್ಕಾರ. ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಬೆಂಗಳೂರಿನ ಲಾಸ್ಟ್ ಡೇ. ರೆಡಿಯಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಂಟಿ ಹಳ್ಳು ಪೈ ನಮ್ಮ ಕಾರ್ತಾನೆ ಮುಗಿಸ್ಕೊಂಡು ಆ್ಯಕ್ಚುಲಿ ಇದಕ್ಕೆ ಹೋಗ್ಬೇಕಾಗ್ಯದ. ಈಗ ನಮಗೆ ಒಂದು ಇದು ಅನ್ಸೋದು, ಒಂದು ಕೆಲಸ ಐತಿ, ಸ್ವಲ್ಪ ಹೊರಗೆ ಒಂದು ಸ್ವಲ್ಪ ಕೆಲಸ ಐತಿ. ಆಮೇಲೆ ನಾವು ಊರಿಗೆ ಹೋಗ್ಬೇಕು. ಇವತ್ತು ರಾತ್ರಿ ಟ್ರೈನ್, ಕಾರ್ ಇಲ್ಲೇ ಇರುತ್ತೆ ಇಲ್ಲೇ ಮನ್ಯಾಗ. ಆಮೇಲೆ ನಾವು ಲೆಟ್ಸ್ ಗೋದ. ಏನಪ್ಪ ಅಂತ ರೂಮ್ ಎಲ್ಲ ಚೆಕ್ಔಟ್ ಮಾಡಿ, ಆಲ್ಮೋಸ್ಟ್ ಎಲ್ಲ ಚೆಕ್ಔಟ್ ಮಾಡಿ. ಯಾಕಪ್ಪ ಅಂತಂದ್ರೆ ಯಾವಾಗ ಬರ್ತೀವಿ ಯಾವಾಗೆಲ್ಲ ಗೊತ್ತಿಲ್ಲ. ಸೊ ಕಾರ್ ಇರ್ತದೆ, ಲಗೇಜ್ ಎಲ್ಲ ಇಟ್ಟು ಅದ್ರಾಗೆ ಹೋಗ್ಬೇಕು ಅನಿಸ್ತಂದ್ರೆ ಪಟ್ರ ಅಲ್ಲಿದ್ದು ಹೋಲಕ್ಕೆ ಬರ್ತದೆ. ಹೋಲತ್ತೇವೆ, ಮುಂಜಾನೆ ಹೋಲತ್ತೀವಿ. ಮತ್ತು ಅದ್ರಾಗ ವರ್ಕಿಂಗ್ ಡೇ ಬೇರೆ. ಎಲ್ಲ ಹೊಸ ಮಂದಿ ಮನ್ಯಾಗ ಇದ್ದವ್ರು ಬಿದ್ದವ್ರು. ಏನಪ್ಪ ಅಂತಂದ್ರೆ ನಾವು ಓಡಾಡ್ದೆ ಟ್ರಾಫಿಕ್ ಎಲ್ಲ ಸಾಕಾಯ್ತು. ಸಿಟಿ ಬಿಟ್ಟು ಹೊರಗೆ ಬಂದೆ ಕಡೆಗೆ. ಈಗ ದೇವನಹಳ್ಳಿ ಏರ್ಪೋರ್ಟ್ ಸೈಡ್ ಇದ್ದೀವಿ. ಜಾಗಿ ಕುಡಿಬೇಕಂತ ಬಂದು ಇಲ್ಲಿ ಏರ್ಪೋರ್ಟ್ ಸೈಡ್ ಒಂದು ಸ್ವಲ್ಪ ಕೆಲಸ ಅದಿಲ್ಲಿ ದೇವನಹಳ್ಳಿ ಬಲ್ಲಿ. ಕೆಲಸ ಮುಗಿಸ್ಕೊಂಡು ಸೀದಾ ಒಂದ್ಸರಿ ಆಸೆ ಅದ ಚಹಾ ಕುಡಿಯೋಕೆ ಏರ್ಪೋರ್ಟಿಗೆ ಹೋಗ್ಬೇಕಂತ. ಮತ್ತು ಫ್ಲೈಟ್ ಇರೋದಲ್ಲ, ಫ್ಲೈಟ್ ಇರೋಂಗೆ ನೆಕ್ಸ್ಟ್ ಅಂದ್ರೆ ದುಬೈಗೆ ಓಟಮಿ ಕರ್ಕೊಂಡು ಹೋಗ್ತೀನಿ ಹೋಗಿ. ಎಂತೂ ಊಟ ಹೊಸ ಎಲ್ಲ ತೊಟ್ಟೆ ಕೇಳಾಯ್ತು. ಇನ್ನು ಓಡಾಡ್ಬೇಕಂದ್ರೆ ನಾವು ಆಗಲಾಗದ. ಹೊಸ ಅಂದ್ರೆ ಹೊಸ ಆಗೈತೆ ನಮ್ಗೆ ಇಲ್ಲಿ. ಇನ್ನೊಂದು ಶ್ರೀನಿಧಿ ವೈಭವಿ ಹೋಟೆಲ್ ಅಂತ ಸಿಕ್ಕತ್ತಿಲ್ಲಿ, ವೆಜ್ ಹೋಟೆಲ್. ಸೊ ಹಿಂಗಾಗಿ ಇಲ್ಲಿ ಬಂದ್ವಿ. ಮುಂದೆ ಮತ್ತೆ ನೋಡ್ಲಾಕ ಬರುತ್ತೆ ಎಲ್ಲರೇ. ಲೈಟಾಗಿ ಏನಾರು ತಿನ್ಕೊಂಡು ಹೋಗೋಮಂತೆ ಬಂದು ಇಲ್ಲಿ ಬೆಂಗಳೂರಿನಾಗ ಊಟ ಹುಡ್ಕೊಂಡು ಭಾಳ ಇರೋಣಪ್ಪ. ನಮಗೆಲ್ಲ ಚಲೋ ಊಟ ಬರಬೇಕು, ಚಲೋ ಊಟ ಬೇಕು ಅಂತಂದ್ರೆ ಸಿಕ್ಕಿ ಶಿವಾಯ ನಮ್ಮ ಅನ್ಬೇಕು, ಇಲ್ಲಿ ಜೈ ಅನ್ಬೇಕು. ಯಾಕಂದ್ರೆ ಇಲ್ಲಿ ಹೆಂಗಪ್ಪ ಅಂತಂದ್ರೆ ಬೆಂಗಳೂರು ಹೇಳ್ಬೇಕು ಅಂದ್ರೆ ಕರೆಕ್ಟ್ ಹೇಳಕ್ ಗೊತ್ತಲ್ಲ. ಹೆಂಗೆ ಹೇಳ್ಬೇಕಪ್ಪ ಅಂದ್ರೆ ಪರೋಟ ಮೇಲೆ ಅರ್ಧ ಜೀವನ ಅದಿಲ್ಲಿ. ಆ್ಯಕ್ಚುಲಿ ಕೇರಳ ಪರೋಟ, ಇವು ಪರೋಟ ಮೇಲೆ ಏನಪ್ಪ ಅಂದ್ರೆ ನಾರ್ತಿಂದ ಒಂದು ಮೀಲ್ ಹೇಳಿದ್ದೆವು. ನಾರ್ತ್ ಮೀಲ್ನಾಗ ಏನೋ ಸೂಪ್ ಕೊಟ್ರ. ಸೂಪ್ ಅಂದ್ರೆ ಟೊಮೊಟೊ ಸೂಪ್ ಯಾವ್ದು ಇಲ್ಲಂತಿಲ್ಲ, ಅದ್ರ ಸಂಗಟೆ ಕಾಂಪ್ಲಿಮೆಂಟ್ರಿ ಅನ್ನಿಸ್ತ. ಏನೋ ಗೊತ್ತಿಲ್ಲ, ಏನು ಬಿಲ್ ಬಂದ ಮೇಲೆ ಗೊತ್ತಾಗ್ತದ. ನಮ್ಮ ಊಟರೇ ಬಂತು, ಫುಲ್ ಮಸ್ತ್ ಊಟ. ನಮ್ಮ ಜೊತೆ ನಮ್ಮ ಮಿಸ್ಟರ್ ಹ್ಯಾಪಿ ಅವ್ರು ಅದಾರ. ಅವ್ರು ನಾಳೆಗೆ ಟ್ರಿಪ್ ಹೋಗಾರ ಅಂದ್ರೂ ಬಿಡಲಾಗಿ ಪಾಪ ರೀ. ನಾಳೆಗೆ ಮಧ್ಯಾಹ್ನ 2 ಗಂಟೆಗೆ ಫ್ಲೈಟ್ ಅದವ್ರದ್ದು ಇಲ್ಲಿದ್ದು. ಅಂದ್ರೂ ಬಿಡಲಾಗಿ ರೊಬ್ಬ ಪಾಪ. ಊಟ ಆಯಿತು. ಊಟ ಆದ್ಮೇಲೆ ಹೊರಗೆ ಬಂದೆವು. ಇದು ಏರ್ಪೋರ್ಟ್ ರೋಡ್ಗೂ ನಮಗೆ ಸುಧಾರಿಸಲಾಗೈತೆ. ಯಾಕಂದ್ರೆ ಏನು ಸಿಟಿ ರೋಡ, ಏರ್ಪೋರ್ಟ್ ರೋಡ್ ಆಟೋ ಟ್ರಾಫಿಕ್. ಬೆಂಗಳೂರಿನಾಗ ಕಾರ್ ಅಂಬದು ಕಡೆ ಡಬ್ಬಿ ಮಾಡಿಟ್ರಿಲ್ಲ, ಪೂರ ಏನು ಇಜ್ಜತ್ತಿಲ್ಲ. ಈ ಥರ ಹಿಂಸೆ ಕೊಟ್ರೆ ಕಾರ್ಗಳು ಕಂಪ್ನಿಯಲ್ಲಿ ನೋಡಿ ತಗೋರು. ಏರ್ಪೋರ್ಟಿಂದ ಅದು ಯಾವ್ದು ರೂಟು ಇಲ್ಲ, ನಾವು ಫ್ಲೈಓವರ್ ಹತ್ಕೊಂಡು ಹೆಬ್ಬಾಳಿಂದ ಬರ್ಬೇಕಾದ್ರೆ ನಮ್ಮ ಆಕಾಶ್ ಅವರು ಹಿಂಗೆ ಅದು ಇದು ಮಾತಾಡ್ಕೊಂಡು ಚೆನ್ನಾಗಿ ಊಟ ಮಾಡಿದ್ದಾರೆ ರೆಸ್ಟೋರೆಂಟಲ್ಲಿ. ಇವಾಗ ನೋಡಿ ಸುಖದ ನಿದ್ರೆ. ನಾವು ಇಲ್ಲಿ ಮೆಟ್ರೋ ಎಲ್ಲ ಗಾಡಿ ಮನ್ಯಾಗ ಕಾರ್ ಮನ್ಯಾಗ ಹಚ್ಚಿದೆವು. ಕಾರ್ ಮನ್ಯಾಗ ಹಚ್ಚಿ ಸ್ವಲ್ಪ ರೆಸ್ಟ್ ಮಾಡಿ ಮೆಟ್ರೋ ಸ್ಟೇಷನ್ಗೆ ಬಂದೆವು. ಮೆಟ್ರೋ ಸ್ಟೇಷನ್ನಾಗ ಏನಾಯ್ತು, ಮೆಟ್ರೋ ಬ್ಯಾಗ್, ನಮ್ಮ ಬ್ಯಾಗ ಮೆಟ್ರೋ ಇದ್ರಾಗ ಹಾಕಿ ಸ್ಕ್ಯಾನ್ ಮಾಡೋಣ ಗೊತ್ತಾಗ್ಯವ್ರಿಗೆ. ನಾವು ಬ್ಯಾಗಲ್ಲಿ ಅಲೋ ಮಾಡಲ್ಲ, ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ವಸ್ತುಗಳು ಬ್ಯಾಗ್ನಾಗ. ಏನದ ತೋರಿಸ್ತಾಳ್ರಿ ನಮಗೆ. ನಮಗೆ ಮೆಟ್ರೋನಾಗ ಬಿಡ್ಲಾರ ಕಾರಣ ಅಂದ್ರೆ ಇದೇ ಬ್ಯಾಗ್. ಸೊ ಈ ಬ್ಯಾಗ್ನಾಗ ಗೋಲ್ಡ್ ಬಿಸ್ಕಿಟ್ ಅವ 3 ಅವ ಗೋಲ್ಡ್ ಬಿಸ್ಕಿಟ್. ಹಿಂಗಾಗಿ ಅವ್ರೇನಂದ್ರು ಗೋಲ್ಡ್ ಬಿಸ್ಕಿಟ್ ಅವು ತೋರಿಸ್ರಿ ಬಿಡ್ತೀವಿ ಅಂತಂದ್ರು. ನಾವು ತೋರಿಸಲ್ರಿ, ನಿಮ್ಮ ಕ್ಯಾಮ್ರಾ ಕಂಡದ ಅದೇ ಸಾಕಂತೇಳಂದು ಅದಕ್ಕೆ ಬಿಟ್ರು ನಮಗೆ. ಓರಿಯನ್ ಮಾಲಿಗೆ ಬಂದೆವು, ಯಾಕಂದ್ರೆ ಸ್ವಲ್ಪ ಫ್ರೀ ಟೈಮ್ ಇತ್ತು. ನಮ್ಮ ದಿನ ಟೈಮ್ ಭಾಳ ಅದ ಹೋಗಕ್ಕೆ, ಊರಿಗೆ ಹೋಗಕ್ಕೆ. ಸೊ ನಾವು ಸ್ವಲ್ಪ ಓಡಾಡಮು. ಇನ್ನೊಂದು ಸ್ವಲ್ಪ ಏನ್ರ ಚಲೋ ಅನ್ನಿಸ್ತು ತಗೊಂಡು ಹೋಗಕ್ಕೆ ಬರುತ್ತೆ ನಮ್ಮ ಊರಿಗೆ. ಚಲೋ ಅನ್ಸಂದ್ರೆ ಇಲ್ಲೇ ಬಿಟ್ಟು ಬೆಂಗಳೂರಿನಾಗ. ಸೊ ನಾವು ಏನಪ್ಪ ಅಂತಂದ್ರೆ ಈಗ ಓರಿಯನ್ ಮಾಲಿಂದ ಈ ಕಡೆ ಒಂದು ಸ್ಪಾಟ್ ಐತೆ ಎಲ್ಲರಿಗೂ ಇಲ್ಲಿ ಕೂಡೋದು. ಇಲ್ಲೆಲ್ಲ ಜಾಸ್ತಿ ಕೊಡ್ತಾರಲ್ಲ ಈ ಸ್ಪಾಟ್ನಾಗ. ಇಲ್ಲಿ ಇನ್ಸೈಡ್ ಬ್ಯಾಕ್ ಸೈಡ್ ಕಾಣ್ತದೆ ಇದು ಊರೆಲ್ಲ ಇಲ್ಲೇ ಕೊಡ್ತಾರಲ್ಲ ಜಾಸ್ತಿ. ಇದು ಸ್ಪೆಷಲ್ ಅದಿಲ್ಲ ಓರಿಯನ್ ಮಾಲ್ನಾಗ. ಅಲ್ಲಪ್ಪ ಏನು ಸ್ಪೆಷಲ್ ಅಪ್ಪ ಅಂತಂದ್ರೆ ಇಲ್ಲಿ ಕಟ್ಟಿಗೆ ಕೂಡೋದೇ ಸ್ಪೆಷಲ್. ಇಲ್ಲಾಗ ಅಲ್ಲಿ ಕಟ್ಟಿಗೆ ಎಲ್ಲೋ ಮಂದಿ ಇಲ್ಲೇ ಕೊಡ್ತಾರೆ. ಇಲ್ಲಿ ಬಂದು ತಿನ್ನೋದು ಎಲ್ಲೋ ಮಂದಿ ಒಂದು ಫೋಟೋ ಬಿಡ್ತಾರೆ ಇಲ್ಲಿ. ಮ್ಯಾಂಡೇಟ್ರಿ ಇಲ್ಲಿ ಓರಿಯನ್ ಮಾಲಿಗೆ ಬಂತಂದ್ರೆ ಇದ್ರದ್ದೇ. ನಾನು ಹಿಂದಿನ ಬ್ಲಾಗ್ನ ನೋಡ್ಬೋದು ನೀವು. ಇದ್ರ ಮೇಲೆ ಹೋಗಿ ಹೆಲಿಪ್ಯಾಡ್ ನಾನು ತೋರಿಸಿ ಇದ್ರ ಮ್ಯಾಲಿಂದ ಅದು ಹೆಲಿಪ್ಯಾಡ್ ಅದೆಲ್ಲ ಇದ್ದಿದ್ದು. ಮಾಲ್ನಾಗ ಆಯ್ತು ಅಂದ್ರೆ ಇದು ವಾಟರ್ ಶೋ ಪ್ಲೇ ಅಂತಾರೆ. ಇಲ್ಲೆಲ್ಲ ಮಂದಿ ಖುಷಿ ಫೋಟೋ ಫುಲ್ ಫೋಟೋ ತಗೋತಾರೆ ಇಲ್ಲೆಲ್ಲ ಮಂದಿ. 6ಕ್ಕೆ ಇದ್ರ ಲೈಟ್ ಚಲೋ ಆಗ್ತವ. ಇದು ಕಾರಂಜಿ ಚಲೋ ಮಾಡ್ತಾರೆ ಇಲ್ಲಿ. ಚಾಲೋ ಮಾಡೋಣ. ಇಲ್ಲಿ ಫುಲ್ ಜಾತ್ರೆ ಇರ್ತದೆ ಫೋಟೋಗಳಿದ್ರೆ ಎಲ್ಲರ. ಇದು ಒಂಥರ ಓರಿಯನ್ ಮಾಲ್ ಅಂತಂದ್ರೆ ನೈಟ್ ಟೈಮ್ ಒಂದು ಕಪಲ್ಸಿಗೆ ಇಲ್ಲಿ ಫುಲ್
ಒಂದು ಸ್ಪಾಟ್ ಇದು ಎಲ್ಲರಿಗೆ, ಫ್ರೆಂಡ್ಸ್ ಆಗಲಿ ಕಪಲ್ಸ್ ಆಗಲಿ ಮತ್ತಂದ್ರೆ ಫ್ಯಾಮ್ಲಿ ಎಲ್ಲ ಫುಲ್ ಎಲ್ಲ ಇಲ್ಲೇ ಬಂದು ಕೊಡ್ತಾರೆ ಇಲ್ಲಿ ಈ ಬ್ಯಾಕ್ ಸೈಡ್ನಾಗ. ಹಂಗಪ್ಪ ಅಂತಂದ್ರೆ ಇದು ಫುಲ್ ಮಾಲೆ ಹಂಗೈತಿ, ಇದು ಫುಲ್ ಇದು ಓರಿಯನ್ ಮಾಲ್. ಇಲ್ಲಿದೆ ಅದು ಗೇಟ್. ನಾವು ಮಾಲ್ನಾಗ ಹೋದ್ರೆ ನಮ್ಮ ಮನ್ಸ ಕೇಳಲ್ಲ, ಅದು ಎಷ್ಟೇ ಆದ್ರೂ ಶಾಪಿಂಗ್ ಮಾಡ್ಬೇಕು ಅನಿಸ್ತು, ಮತ್ತೆ ಅದು ಎಳಿತದೆ ಆ ಕಡೆ. ನಾವು ಅದಕ್ಕೆ ಮಾಲ್ನಾಗ ಎಂಟ್ರಿ ಹೊಡಿಲ್ಲ. ಅಲ್ಲಿ ನಿನ್ನಾದ್ರೂ ಹಂಗೆ ಐತೆ ಯು ಬಿ ಸಿಟಿನಾಗ. ನಾವು ವಾಲ್ ಬಾಡ್ ಅಂತಂತಂದ್ರೂ ಅಲ್ಲಿ ಹೋದೆವು, ಅಣ್ಣ ಮನಸ್ಸು ಕೇಳಲ್ಲ, ನಮ್ಮ ಮನಸ್ಸು ಕೇಳಲ್ಲ, ಏನ್ರ ತೊಗೋಬೇಕು ಅನಿಸ್ತು. ಇಲ್ಲಿ ಓರಿಯನಿಗೆ ಬಂದಿದ್ದೆವು. ಓರಿಯನ್ನಾಗ ಇಲ್ಲಿ ಕಲೆಕ್ಷನ್ಸ್ ನೋಡಿ ನಮಗೆ ಭಾಳ ಪಸಂದ್ ಆಯ್ತು ಅದು ಕಲೆಕ್ಷನ್ಸ. ಯಾವ ಥರಪ್ಪ ಅಂತಂದ್ರೆ ಫುಲ್ ಈ ಸೈಡ್ ಅಂದರೆ ಇದು ಕಲೆಕ್ಷನ್ ಅಂದ್ರೆ ನಮ್ಗೆ ಫುಲ್ ಅಟ್ಟಾಗಿ ಬಿದ್ದಂಗೆ ನಮ್ಮ ಪೂರ. ಸೊ ಹಿಂಗಾಗಿ ಓಡಮ್ಮ ಅಂತ ಹೇಳ್ಕೇಶನ್ ಒಂದು ಸಾರಿ ಒಂದು ರೌಂಡ್ ಶಾಪಿಂಗ್ ಆಯ್ತು. ಮತ್ತೊಂದು ರೌಂಡ ನಾವು ಬ್ಲಾಗ್ ಮಾಡ್ಬೇಕಂತಂದ್ರೆ ಇಲ್ಲಿ ಏನೇನೋ ಅನಿಸ್ತಪ್ಪ ಒಂದೊಂದು ಟೈಮ್ ಬ್ಲಾಗ್ ಮಾಡ್ಬೇಕಂತಂದ್ರೂ ಸೊ ಕಷ್ಟ ಆಗತ್ತೆ ಇಲ್ಲಿ. ನಿನ್ನೆ ಒಬಿಸಿಟಿಯಾಗ ಆದರೂ ಚಲೋನೇ ಬಿದ್ದು ಕಿಶ ಕತ್ರಿ ಹ್ಯಾಂಗೆ ಬಿದ್ದ ಅಂತ ಹೇಳಪ್ಲೇನೇ ಇಲ್ಲ. ಬಟ್ ಕಿಶದ ಕತ್ರಿ ಬಿದ್ದಿದ್ದು. ಮನೆಗೆ ಹೋದ್ಮೇಲೆ ಮಾವು ಏನ್ರ ಬಿಲ್ ನೋಡ್ದ ಜಡಿತಾ ಹಿಡಿದು ಬಕ್ ಹೊದಿತಾರೆ ಹಿಡಿದು. ಒಟ್ಟು ಅಲ್ಲೇ ಹಾಕು, ಇಲ್ಲ ಅಂದರೆ ತಿರುಗಾಡು, ಟ್ರಿಪ್ ಹೋಗು, ಇಲ್ಲಾಂದ್ರೆ ಜಿಮ್ ಮಾಡು. ಸೊ ನಮ್ಮ ಮನೆಗೆ ಇನ್ನೊಂದು ಏನಪ್ಪ ಅಂದ್ರೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅಂದರೆ ಎದುರೇ ಬೈತಾರೆ. ಸೊ ಆಮೇಲೆ ಬ್ಯಾಕ್ ಸೈಡ್ ನಿಂತು ಭಾಳ ಇದು ಮಾಡ್ತಾರೆ ಮಮ್ಮಿ. ಇನ್ನೊತ್ತನಾದರೂ ನಮ್ಮ ಮನ್ಯಾಗ ನಮ್ಮ ಪಗಾರದು 1 ರೂಪಾಯಿನೂ ಕೇಳಿಲ್ಲ, ಏನು ಮಾಡ್ತಿ ರೊಕ್ಕ ಅಂತಲೂ ಕೇಳಿಲ್ಲ. ಅವ್ರಿಗೆ ಗೊತ್ತಲ್ಲ ನಾವು ತಿರುಗಾಡ್ತೀವಿ, ಜಾಸ್ತಿ ಖರ್ಚಾಗ್ತಾವ ಅಂತೇಳಿ. ಆದರೂ ನಮ್ಮ ಮಮ್ಮಿ ಕೇಳ್ತಾವೆ ಒಂದು ದಿನ ಆಫೀಸ್ಗೆ ಹೋಗೋ ಟೈಮಿಗೆ ಆದ್ರೂ ಅವ ಇಲ್ಲಿ ರೊಕ್ಕ ಖರ್ಚಿಗೆ ಬೇಕೇನು. ಮಮ್ಮಿ ಕಿಶನ್ ರೊಕ್ಕ, ಮಮ್ಮಿ ಪರ್ಸಂಗಿನ ರೊಕ್ಕ ತಗೋದು ಯಾವಾಗ ಭೀ ಖುಷಿನೇ ಅದು ನಮಗೆ. ಓರಿಯನ್ ಮಾಲ್ನಾಗ ಇದೇನೋ ಮಸ್ತ್ ಮಾಡ್ಯಾರ. ಇದು ಪ್ಲಾಸ್ಟಿಕ್ ಏನದು ಆ್ಯಕ್ಚುಲಿ, ಇದು ಮಸ್ತ್ ಮಾಡ್ಯಾರ ನೋಡಿ, ಜಿಂಕಿದೇನೋ. ಯಶವಂತಪುರ ರೈಲ್ವೆ ಸ್ಟೇಷನ್ ಇದು ಬಂದಿದೆ ಫೈನಲಿ. ಎಲ್ಲ ತಿರುಗಾಡಿ ಮಾಡಿ ನಮ್ಮ ಲಗೇಜ್ ಬಂದಿದ್ದು 3 ದಿನ. ನಾವು ತಂದಿದ್ದು ಒಂದು ಏನಂತಾರೆ 1 ತಿಂಗಳು ಸಿಂಗಾಪುರಿಗೆ ಹೋದ್ರೂ ಲಗೇಜ್ ನಡೀತಿದ್ವು, ಆಟ ತಂದೀವಿ. ಸೊ ನಾವು ಯಶವಂತಪುರ್ನಾಗ ಹೊಸವಾಗಿತ್ತು, ಏನಾರು ತಿನ್ಬೇಕಂತ ಮಾಡಿದೆವು. ಆರ್ಡರ್ ಮಾಡಿದ್ವಿ, ಇನ್ನೂ ವೇಟ್ ಮಾಡೋಂತ ಯಾರು ಆರ್ಡರ್ ಮಾಡಿದ್ರೆ ತಿನ್ನೋಕೆ. ಹೋಗ್ಬೇಕಲ್ಲ ಊರಿಗೆ, ಲೇಟ್ ಆಯಿತು, ಇನ್ನೊಂದು ಗಂಟೆ ಆಯಿತು, ಒಂದು ಅರ್ಧ ಗಂಟೆ ಆಯ್ತು ನಮ್ಮ ಟ್ರೈನ್ ಟೈಮ್. ಪಟ ತಿಂದು ಮುಗಿಸ್ಕೊಂಡು ಹೋಗ್ಬೇಕು. ನಾವು ಜರ್ನಿ ಮಾಡ್ಬೇಕಂದ್ರಲ್ಲ ಜಾಸ್ತಿ ಹೆವಿ ಫುಡ್ ಆಯ್ತಂದ್ರೆ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಲೈಟಾಗಿ ರೈಸ್ ತಿಂದು ಹೋದಷ್ಟು ರೈಸ್ ತಿನ್ನೋದು. ಏನು ಮಾಡೋಕ್ಕಾಗಲ್ಲ, ಈಗ ಜರ್ನಿನಾಗ ಜಾಸ್ತಿ ಊಟನೂ ಮಾಡೋಕ್ಕಾಗಲ್ಲ, ಆಗ್ತದೆ. ರಾತ್ರಿ ಮುಂಜಾನೆ ಇಲ್ಲ, ರಾತ್ರಿಗೆ ಒಂದು ದಿನ ಒಂದು ಭಾರಿ ಅದು. ಈಗ ಇಂಥ ಚಳ್ಯಾಗ AC ಟಿಕೆಟ್ ಬುಕ್ ಮಾಡಿ ನಾವು ಟಿಕೆಟ್ ಸಿಗಲ್ಲ, ಕಷ್ಟ ಅದ. ನಮ್ಮ ಗುಲ್ಬರ್ಗಕ್ಕೆ ಎಸ್ಪೆಷಲಿ ಇಲ್ಲ, ತತ್ಕಾಲ್ನಾಗಾದ್ರೂ 5 ನಿಮಿಷ ಅವೈಲೇಬಿಲಿಟಿ ಇರುತ್ತೆ ನಮ್ಮ ಗುಲ್ಬರ್ಗಕ್ಕೆ. ಟಿಕೆಟ್ ಆಗ್ಬಿಡ್ತದೆ ಪಟ್ಟಣಾಗ. ಅಂತೂ ನಮ್ಮ ಗುಲ್ಬರ್ಗಕ್ಕೆ ಬಂದ್ವಿ ನಾವು ಅಂತ ಬೆಳಗ್ಗೆ 6 ಗಂಟೆ. ರಾತ್ರಿ ನಿದ್ದೆ ಜೋರಿದ್ದ ಸಲಕ್ಕೆ ಏನು ಬ್ಲಾಕ್ ಮಾಡೋದಾಗಿಲ್ಲ, ಮಕ್ಕೊಂಡ್ಬಿಟ್ಟು ಸಿಸ್ಟಮೆಟಿಕ್. ಸೊ ಅಂತ ರೀಚ್ ಆದೆವು. ನೋಡ್ರಿ ನಮ್ಮ ಕಲಬುರ್ಗಿ ಸ್ಟೇಷನ್ನಾಗ ಹೆಂಗೆ ಮಕ್ಕೊಂಡಿರ್ತಾರೆ ಪಾಪ ಅವರು. ನೆಕ್ಸ್ಟ್ ಟ್ರೈನ್ ಮಿಸ್ ಆದಾಗ ಇಲ್ಲ ಲೇಟ್ ಇದ್ದಾಗ ಇವ್ರು ಹೊಡ್ಕೊತ ಬರೋರೆಲ್ಲ ಟ್ರೈನ್ ಟೈಮ್ ಆದಾಗ, ಟ್ರೈನ್ ಬರೋಕ್ಕಿಂತ ಮುಂಚೆ ಮಕ್ಕೊಂಡಿರ್ತಾರೆ, ಟೈಮ್ ಆಗ ಹೊಡ್ಕೊತ ಬರ್ತಾರೆ. ಹಿಂಗದ ನಮ್ಮ ಮಂದಿ. ಅಂತೂ ಮನೆಗೆ ಸನಿ ಬಂದವು. ಅಥವಾ ಆಫೀಸ್ ಅದೆಲ್ಲ ಹೋಗ್ಬೇಕಾತಪ್ಪ, ವರ್ಕಿಂಗ್ ಡೇ ಇವತ್ತು. ಮತ್ತು ಅದ್ರಾಗ ಬೇರೆ ಸೊ ಪಟ್ಟಣ ಹೋಗಿ ಬೇರೆ ಸ್ವಲ್ಪ ರೆಸ್ಟ್ ಮಾಡಿ ಮನೆಗೆ ಹೋದ್ರಾಯ್ತು. ಸೊ ನೀವೆಲ್ಲರೂ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಗುಡ್ ನೈಟ್.